ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಜಿಗ್ಜಿಂಗಿ ಟಿಕೆಟ್ಗೆ ಭಾರಿ ವಿರೋಧ. ಯಡಿಯೂರಪ್ಪ ಸಮ್ಮುಖದಲ್ಲಿ ಭುಗಿಲೆದ್ದ ಬಿಜೆಪಿ ಭಿನ್ನಮತ. ಯತ್ನಾಳ್ ಹಾಗೂ ಪಟೇಲ್ ಶೆಟ್ಟಿ ಬೆಂಬಲಿಗರ ನಡುವೆ ಮಾರಾಮಾರಿ. ಪ್ರತಿಯೊಬ್ಬ ಸಾರ್ವಜನಿಕರ ಮೇಲೆ ಸಿಎಂ ಕುಮಾರಸ್ವಾಮಿ ಸರ್ಕಾರ 50,000 ಸಾಲ ಹೇರಿದೆ. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ವಿಜಯಪುರದಲ್ಲಿ ನಡೆದ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ. ನೃತ್ಯ ಸಂಗೀತದ ಮೂಲಕ ಸಾಂಸ್ಕೃತಿಕ ಲೋಕ ಸೃಷ್ಟಿಸಿದ ಮಕ್ಕಳು. ಬಹುಮಾನ ನೀಡಿ ಮಕ್ಕಳ ಕಲೆಯನ್ನು ಪ್ರೋತ್ಸಾಹಿಸಿದ ಪಾಲಕರು. ವಿಜಯಪುರದಲ್ಲಿ 2 ದಿನಗಳ ಮಿನಿ ಉದ್ಯೋಗ ಮೇಳ ಉದ್ಘಾಟನೆ. ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಆವರಣದಲ್ಲಿ ಆಯೋಜನೆ. ವಿಜಯಪುರ ನಗರದಲ್ಲಿ ಡಬಲ್ ಮರ್ಡರ್. ಬೆಳ್ಳಂಬೆಳಗ್ಗೆ ನಡೆದ ಘಟನೆಯಲ್ಲಿ 2 ಸಹೋದರರ ಸಾವು. ಬೆಚ್ಚಿಬಿದ್ದ ವಿಜಯಪುರ ನಗರ. ರಾಜ್ಯಕ್ಕೆ ಒಂದೇ ಗ್ರಾಮೀಣ ಬ್ಯಾಂಕ್ ಮಾಡಲು ಪುನರ್ ಪರಿಶೀಲನಾ ಪತ್ರ ಕಳಿಸಬೇಕಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದವರಿಂದ ಜಿಲ್ಲಾಧಿಕಾರಿಗೆ ಮನವಿ. ನ್ಯೂಸ್ ಇನ್ ಡೀಟೇಲ್ಸ್. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಶಾಸಕ ಹಾಗೂ ಕೇಂದ್ರದ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟೇಲ್ ಶೆಟ್ಟಿ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ. ಕೇಂದ್ರ ಸಚಿವ ರಮೇಶ್ ಜಿಗ್ಜಿಂಗಿ ಟಿಕೆಟ್ಗೆ ಯತ್ನಾಳ್ ಬೆಂಬಲಿಗರ ವಿರೋಧ. ಜಿಗ್ಜಿಂಗಿ ಪರ ಅಪ್ಪಾಸಾಹೇಬ್ ಬೆಂಬಲಿಗರ ಬ್ಯಾಟಿಂಗ್. ಹೌದು, ವಿಜಯಪುರ ಜಿಲ್ಲಾ ಬಿಜೆಪಿ ಪಕ್ಷದಲ್ಲಿ ಈಗ ಭಿನ್ನಮತ. ಈಗ ಪಕ್ಷದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸ್ಫೋಟಗೊಂಡಿದೆ. ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ನೀಡಬೇಕು ಎಂಬುದರ ಕುರಿತು ಬಿರುಸಿನ ಚರ್ಚೆಗಳು ಶುರುವಾಗಿದೆ. ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಸದ್ಯ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಸಚಿವರಾದ ರಮೇಶ್ ಜಿಗ್ಜಿಂಗಿ ಅವರಿಗೆ ಈ ಬಾರಿ ಟಿಕೆಟ್ ನೀಡಬಾರದೆಂದು ವಿಜಯಪುರ ನಗರ ಶಾಸಕ ಬಸನಗೌಡ ಯತ್ನಾಳರ ಬೆಂಬಲಿಗರು ಒತ್ತಾಯಿಸಿದರೆ, ಮಾಜಿ ಸಚಿವ ಅಪ್ಪಾಸಾಹೇಬ್ ಬೆಂಬಲಿಗರು ಜಿಗ್ಜಿಂಗಿ ಅವರಿಗೆ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಹತ್ತಿರದ ಮೈದಾನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಡೆದ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಹಾಗೂ ಶಕ್ತಿ ಕೇಂದ್ರ ಸಮಾವೇಶದಲ್ಲಿ ಈ ಭಿನ್ನಮತ ಸ್ಫೋಟಗೊಂಡಿದೆ. ಈ ಸಮಾವೇಶದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಸಚಿವ ಜಿಗ್ಜಿಂಗಿ ಅವರಿಗೆ ಟಿಕೆಟ್ ನೀಡುವ ಕುರಿತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರ ಮತ್ತು ಮಾಜಿ ಸಚಿವ ಅಪ್ಪು ಪಟೇಲ್ ಶೆಟ್ಟಿ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದೆ. ಸಮಾವೇಶದಲ್ಲಿ ಮಾಜಿ ಸಚಿವ ಅಪ್ಪು ಪಟೇಲ್ ಶೆಟ್ಟಿಗೆ ಯತ್ನಾಳ್ ಬೆಂಬಲಿಗ ನೂಕಿದ ಹಿನ್ನೆಲೆಯಲ್ಲಿ ಇದರಿಂದ ಕುಪಿತಗೊಂಡ ಅಪ್ಪು ಬೆಂಬಲಿಗರು ಇದೇ ವೇಳೆ ಯತ್ನಾಳ್ ಬೆಂಬಲಿಗರ ಮೇಲೆ ಕುರ್ಚಿಯಿಂದ ಹಲ್ಲೆ ನಡೆಸಿದ್ದಾರೆ. ಯಡಿಯೂರಪ್ಪನವರು ಯತ್ನಾಳ್ ಬೆಂಬಲಿಗರ ಮನವಿ ಸ್ವೀಕರಿಸಲು ಬಂದಾಗ ಈ ಗಲಾಟೆ ನಡೆದಿದೆ. ಅಭ್ಯರ್ಥಿ ಬದಲಿಸಿ ಬಿಜೆಪಿ ಗೆಲ್ಲಿಸಿ ಎಂದು ಘೋಷಣೆಯನ್ನು ಕೂಡ ಯತ್ನಾಳ್ ಬೆಂಬಲಿಗರು ಹಾಕಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಹಾಲಿ ಸಂಸದ ರಮೇಶ್ ಜಿಗ್ಜಿಂಗಿ ಹಾಕಿದ ಅಪ್ಪು ಬೆಂಬಲಿಗರು ಜೈಕಾರ ಹಾಕಿದ್ದಾರೆ. ಪರ ವಿರೋಧ ಘೋಷಣೆಯಿಂದ ಸಭೆಯಲ್ಲಿ ಗೊಂದಲ ಉಂಟಾಗಿತ್ತು. ಜಿಗ್ಜಿಂಗಿ ಅವರಿಗೆ ವಯಸ್ಸಾಗಿದೆ, ಯುವಕರಿಗೆ ಅವಕಾಶ ನೀಡಬೇಕೆಂದು ಯತ್ನಾಳ್ ಬೆಂಬಲಿಗರು ಕೂಗಿದರು. ಇದೆಲ್ಲವನ್ನೂ ಕಂಡು ದಂದಾಗಿ ಯಡಿಯೂರಪ್ಪನವರು ಕಾರ್ಯಕ್ರಮದಲ್ಲಿ ಗೊಂದಲಕ್ಕೆ ತೆರೆ ಎಳೆಯಲು ಎಲ್ಲ ಕಾರ್ಯಕರ್ತರಿಗೆ ಸುಮ್ಮನೆ ಕೂಡಲು ಹೇಳಿದಾಗ ಕಾರ್ಯಕರ್ತರು ಮೌನಕ್ಕೆ ಶರಣಾದರು. ಆದರೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಮುಂಬರುವ ದಿನಗಳಲ್ಲಿ ಯಾರಿಗೆ ಟಿಕೆಟ್ ನೀಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಎಲ್ಲರೂ ಬನ್ನಿ, ವೇದಿಕೆ ಈ ಕಡೆ ಬನ್ನಿ. ಎಲ್ಲ ಕೂತ್ಕೊಳ್ಳಿ. ಎಲ್ಲರೂ ಬನ್ನಿ, ವೇದಿಕೆ ಈ ಕಡೆ ಬನ್ನಿ. ಎಲ್ಲ ಕೂತ್ಕೊಳ್ಳಿ. ಒಂದು ನಿಮಿಷ.
ವರ್ಷ ಆಯ್ತು ನಾ ಬಿಜೆಪಿ ಎದುರಿಗೆ ನೋಡಪ್ಪ ನರೇಂದ್ರ ಮೋದಿ ದೀಪ ಹಚ್ಚಿದ ಮತ್ತೊಂದ್ಸರಿ ನರೇಂದ್ರ ಮೋದಿ ಮೊದಲನೇದು ಧ್ವಜವನ್ನ ಹಾರಿಸೋದು ಎರಡನೇದು ದೀಪ ಹಚ್ಚೋದು ಎಲ್ಲ 58,000 ಬೂತಲ್ಲಿ ಪ್ರತಿ ಬೂತಲ್ಲಿ ನಮ್ಮ ಬೂತಲ್ಲಿ ನಾವು ದೀಪ ಹಚ್ತೇವೆ, ರಂಗೋಲಿ ಹಾಕ್ತೇವೆ, ಸಾಯಂಕಾಲ 7 ಗಂಟೆಗೆ ಮಾಡಬೇಕು ಏನಂತ ಹೇಳಿದ್ರೆ ಮತ್ತು ಮಾಧ್ಯಮದಲ್ಲಿ ಜನರಿಗೆ ಟಿಕೆಟ್ ಚಲೋ ಅಭ್ಯರ್ಥಿ ಕೊಡ್ರಿ. ಯಾರು ಕೊಡ್ಬೇಕು? ವಯಸ್ಸಾಗೈತೆ ಅವ್ರಿಗೆ ವಯಸ್ಸಾಗ್ಯದ, ಟಿಕೆಟ್ ಬೇರೆಯವ್ರು ಕೊಡ್ರಿ ಅಂತ ಹೇಳಿದ್ರಿ. ಅದಕ್ಕೆ ಇಲ್ಲಿ ಏನಾಯ್ತು ವಯಸ್ಸಾಗೈತಿ ಬೇರೆಯವ್ರು ಕೊಡ್ರಿ. ಅವ್ರು 10 ಸಲ ಈಗ 10 ವರ್ಷ ಬಂದಾರ. ಒಂದ್ಸಲ ನಮ್ಮ ಊರಿಗೆ ಬಂದಿಲ್ಲ. ಯಾವ ಊರು ನಿಮ್ದು? ಇಲ್ಲಿ ಸವನಹಳ್ಳಿ. ನಿಮ್ಮೂರಿಗೆ ಬರದೇ ಇರೋದಕ್ಕೆ ನೀವು ಟಿಕೆಟ್ ಬೇರೆ ಕೊಡ್ರಿ ಅಂತ. ಯಾವ ಯಾವ್ದು ಕೆಲಸನೇ ಆಗಿಲ್ರಿ. ಯಾವ ಊರಿಗೆ ಕೆಲಸನೇ ಆಗಿಲ್ಲ ಹೇಳ್ಯಾರಿ. ಏನ್ ತಪ್ಪಿಲ್ಲ. ಯಾಕೆ ಹೊಡೆದಿದ್ದು ನಿಂಗೆ? ಯಾರು ಹೊಡೆದಿದ್ದು? ಇವ್ರ ಕಾರ್ಯಕರ್ತ ಹೊಡೆದ್ರು ನೋಡ್ರಿ. ಹೇಳಕ್ ಮನಸ್ಸು ಬರೋದು, ಹೇಳಕ್ ಬರೋದು, ಹೇಳಕ್ ಮನಸ್ಸು ಬರೋದು. ನಾ ಬಿಜಿ ಕಾರ್ 20 ವರ್ಷ ಆಯ್ತು. ಇಲ್ಲೇ ಬಿಜಾಪುರ ಲೋಕಲ್ದವ್ರೆ. ಮನಿ ಇಲ್ಲೇ ಸವನಹಳ್ಳಿ. ನೋಡ್ರಿ ಹೆಂಗ್ ಚಲೋ ಅಭ್ಯರ್ಥಿ ಟಿಕೆಟ್ ಕೊಡತ್ ಹೇಳಿ ನಾವು. ಚಲೋ ಅಭ್ಯರ್ಥಿ ಅವ್ರಿಗೆ ವಯಸ್ಸಾಗೈತಿ ಕೊಡಾರ. ಚಲೋ ಅಭ್ಯರ್ಥಿ ಟಿಕೆಟ್ ಕೊಡ್ತೇವೆ. ಇವರೇ ಬಿಜೆಪಿ ಕಾರ್ಯಕರ್ತ ಹೊಡೆದಾರ. ಹಾ ಅವ್ರ ಜಿಗಿನ ಕಡೆಯವ್ರೆ. ಸರ್ನೂರಿ ಬಿಜೆಪಿ ಕಾರ್ತ 20 ವರ್ಷ ಆಗುತ್ತೆ. ನಾವು ಜಿಗ್ಜಿನಿಗೆ 2 ಸಲ ವಾರ್ತೆ ಹೋಗ್ತಂದು ಎಂಬಿ ಪಾಂಡೆ ಯಾರು ಯತ್ನಾಪಡಿಗೆ 2 ಸಲ ಓಟ್ ಹಾಕ್ತಂದು. ಯತ್ನಾಪಡಿಗೆ 2 ಸಲ, ಜಿಗ್ನಿಯವ್ರಿಗೆ 2 ಸಲ ಹಾಕ್ತಂದೆವು. ಅವ್ರ ವಯಸ್ಸಾಗೈತಿ ಚಲೋ ಅಭ್ಯರ್ಥಿ ಕೊಡ್ತೇವೆ. ಬರಲ ಸಂಬಂಧ ಅವರು ಫಂಕ್ಷನ್ದಾಗ ಸ್ವಲ್ಪ ಅಡಿಟ್ ಮಾಡಿದೆವು. ನಾವು ಬಾಕ್ಸಿಂಗ್ ಮಾಡ್ಯಾರ. ಅವ್ರು ಯಾರು ಹೊಡೆದ ಗೊತ್ತಿಲ್ಲ ನನಗೆ. ಅವ್ರು ಯಾರು ನಮ್ಮ ಮೋಸ್ಟ್ಲಿ ಅಣ್ಣತಂಬ್ರಿ ಇರ್ಬೋದು ಮೋಸ್ಟ್ಲಿ. ಹಂಗ ನಾನು ಬಿಜೆಪಿ, ನಾನು ಮೋದಿ ಟಿಕೆಟ್ ಕತ್ತಿ ಕೊಟ್ಟರು ಬಿಜೆಪಿ ಬಿಜಾಪುರ ಬಿಜೆಪಿ ಮಾಸ್ತೀವಿ. ಇದು 99% ಪಕ್ಕ. ಅಲ್ಲೇ ಮಾಡ್ರಲ್ಲ ನೋಡ್ರಿ, ಅಲ್ಲೇ ಮಾಡ್ರ. ಅವರು ಯಾರು ಗೊತ್ತಿಲ್ಲ. ಯತ್ನಾಳ್ ಪಾಲಿಸ್ ನಾವು ಅವನಿಗೆ ಕೊಡಲಕ್ರಿ. ನಾವು ಬದ್ಲಿ ಮಾಡಂತ ಹೇಳಕತ್ತೀವಿ, ಆಪ್ಷನ್ ಕೇಳಕತ್ತೀವಿ. ಅವ್ನಿಗೆ ಕೊಟ್ರೆ ಮೋದಿ ಮಾಡಿದ್ರೆ ನಾವೆಲ್ಲ 70 ಓಟ್ ಹಾಕ್ತಿವಿ. ಅಷ್ಟು ಮಂದಿ ಯತ್ನಾಳ್ ಓಟ್ ಹಾಕ್ತಾನ, ಯತ್ನಾಳ್ ಓಟ್ ಹಾಕ್ಸ್ತಾನೆ. ಅದು ನನಗೇನದ ಬದ್ಲಿ ಮಾಡಿದ ಆಪ್ಷನ್ ಮಾಡಿವಿ. ಕೊಟ್ಟಿವಲ್ಲ ನೋಡ ಪರಿಶೀಲನೆ ಮಾಡ್ತಾನೆ ಅಂದಾರ. ಅವ್ರು ಯಾರಿಗೆ ಒಬ್ಬ ಕಾಲೇಜ್ ಹುಡುಗ ಕೊಡ್ರಿ ಅಲ್ಲ ಆರಿಸ್ತೀವಿ. ಕಾಲೇಜ್ ಹುಡುಗ SC ಮಂದಿ ಕೊಡ್ರಿ, SC ಮಂದಿಗೆ ಕಾಲೇಜ್ ಹುಡುಗ ಕೊಡ್ರಿ, ನಾವು ಆರಿಸಿ ಕಳಿಸ್ತೀವಿ ಬಿಜಾಪುರದಾಗ. ಜಿಗಿಜಿಣಿಗೆ ಅಂದಾನ ಹಳಿ ಮುದುಕ ಬಾಳ ಅನ್ನೋದು ನಡೆಯಂಗಿಲ್ರಿ ಕೊಡ್ರ. ಅದೆಲ್ಲ ಸಾರಿಸ್ಬೇಕು. ಅದಕ್ಕೆ ನೀವು ಗೊತ್ತಲ್ಲ, ನೀವು ಇರ್ಲಿ. ನೀವು ಹೇಳ್ತ ಪಾಲಿಟಿಕ್ಸ್ ಹಂಗಿರಂಗಿಲ್ಲ. ಪಾಲಿಟಿಕ್ಸ್ ಹೆಂಗಿರ್ತಂದ್ರ ಬರೇ ಸಾಫ್ ಮಾಡೋ ಎಷ್ಟು ನಡೀತದ. ನಿಮ್ಮ ಯುವಕರು ಕೊಡಬೇಕು. ನೀವು ಹೆಂಗೆ 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 ಅಧಿಕಾರ ಕೊಟ್ಟಂದ್ರೆ ನೀವು ಬದಲಾವಣೆ ಮಾಡ್ತೀರಿ. ಹೇಳಿ ಹೆಸರು ಹೇಳಬೇಕು. ಐನೋಡ್ ಪಾಟೀಲ್. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಎಸ್ ಯಡಿಯೂರಪ್ಪ ಮಾತನಾಡಿದ ಅವರು, ಹಣ ಹೆಂಡ ತೋಳ್ಬಲ ಜಾತಿ ಅಧಿಕಾರ ಬಲದಿಂದ ಅಧಿಕಾರಕ್ಕೆ ಬಂದಿದೆ. ಅದಕ್ಕಾಗಿ ಕಾಂಗ್ರೆಸ್ ಭ್ರಾಂತಿ ಬಿಡಿಸಬೇಕು. ಮಾಜಿ ಸಿಎಂ ಸಿದ್ದರಾಮಯ್ಯ ಅತಿ ಕಡಿಮೆ ಸ್ಥಾನ ಹೊಂದಿದ ಜೆಡಿಎಸ್ ಕೈಗೆ ಅಧಿಕಾರ ಕೊಟ್ಟರು. ಬಹುಶಃ ದೇಶದ ರಾಜಕೀಯ ಇತಿಹಾಸದಲ್ಲಿ ಇಂತಹ ರಾಜಕೀಯ ಕಂಡಿರಲಿಲ್ಲ ಎಂದು ಹೇಳಿದರು. ವಿಜಯಪುರ ನಗರ ಜಿಲ್ಲಾ ಪಂಚಾಯಿತಿ ಮೈದಾನದಲ್ಲಿ ನಡೆಯುತ್ತಿರುವ ಸಮಾವೇಶದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಎಸ್ ಯಡಿಯೂರಪ್ಪ ಮಾತನಾಡಿದ ಅವರು, ಹಣ ಹೆಂಡ ತೋಳ್ಬಲ ಜಾತಿ ಅಧಿಕಾರ ಬಲದಿಂದ ಅಧಿಕಾರಕ್ಕೆ ಬಂದಿದೆ. ಅದಕ್ಕಾಗಿ ಕಾಂಗ್ರೆಸ್ ಭ್ರಾಂತಿ ಬಿಡಿಸಬೇಕು. ಮಾಜಿ ಸಿಎಂ ಸಿದ್ದರಾಮಯ್ಯ ಅತಿ ಕಡಿಮೆ ಸ್ಥಾನ ಹೊಂದಿದ ಜೆಡಿಎಸ್ ಕೈಗೆ ಅಧಿಕಾರ ಕೊಟ್ಟರು. ಬಹುಶಃ ದೇಶದ ರಾಜಕೀಯ ಇತಿಹಾಸದಲ್ಲಿ ಇಂತಹ ರಾಜಕೀಯ ಕಂಡಿರಲಿಲ್ಲ.
ರಾಜ್ಯದಲ್ಲಿ ವರ್ಗಾವಣೆ ದಂಧೆ ನಡೆಯುತ್ತಿದೆ. ಪ್ರತಿಯೊಬ್ಬ ಸಾರ್ವಜನಿಕನ ಮೇಲೆ ಸಿಎಂ ಕುಮಾರಸ್ವಾಮಿ ಸರ್ಕಾರ 50,000 ಸಾಲ ಹೇರಿದೆ ಎಂದರು. ನಮ್ಮ ಪಕ್ಷದ ಮೂಲಭೂತ ಕಾರ್ಯಕರ್ತರು ಶಕ್ತಿ ಕೇಂದ್ರ ಭೇಟಿ ಮಾಡ್ತಾ ಸನ್ಮಾನ್ಯ ಯಡಿಯೂರಪ್ಪನವರು ಈ ಕಾರ್ಯಕ್ರಮ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ನಾಯಕರಾದ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡುವಂತಹ ರವಿಕುಮಾರ್ ಅವರು, ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು, ಭಾರತೀಯ ಜನತಾ ಪಾರ್ಟಿ ಮುಂದಿನ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ 10 ಕಾರ್ಯಕ್ರಮ ಆಯೋಜಿಸಿ ಎಲ್ಲಾ ಕ್ಷೇತ್ರಗಳು ಗೆದ್ದು ಬರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳು ಮಾಡಿಕೊಂಡು ಇವತ್ತು ಮಾಡಿದಂತ ಐತಿಹಾಸಿಕ ಮತ್ತು ಅದ್ಭುತ ಕಾರ್ಯಕ್ರಮಗಳನ್ನು ಸಾರ್ವಜನಿಕರ ಮತದಾರರ ಗಮನಕ್ಕೆ ತರಬೇಕು. ಯಾರ್ಯಾರ ಫಲಾನುಭವಿಗಳು ಸಲ್ಲಿಸುವಂತ ಪ್ರಯತ್ನ ಮಾಡಿದಂತ ಅಟಲ್ಜಿ ನಂತರ ಯಾವುದಾದ್ರೂ ಪ್ರಧಾನಮಂತ್ರಿ ನೋಡಿದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಡೆ ಕಾರ್ಯಕ್ರಮ ಜೊತೆಗೆ ನಾವು ಕೂಡ ನಮ್ಮ ಗ್ರಾಮಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದಂತ ನೋಡ್ಕೋಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಕೇಂದ್ರದ ಸಚಿವರು, ಆತ್ಮೀಯರು ಹಾಗೂ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿಜೆಪಿಯ ಕೇಂದ್ರ ಸರ್ಕಾರ ಈಗ ಬಂದಿರತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇನ್ನೊಂದು ಸಲ ನಮ್ಮ ನಾಯಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೊಂದು ಸಲ ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೇಕು. ಯಾಕಾಗ್ಬೇಕಪ್ಪ? 55 ವರ್ಷಗಳ ಕಾಲ ಈ ದೇಶವನ್ನ ನಡೆಸಿ ಈ ದೇಶ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ಅಷ್ಟೊಂದು ಅಭಿವೃದ್ಧಿಯನ್ನ ಕಾಣದೆ ಇರ್ತಕ್ಕಂಥ ಈ ದೇಶದ ಜನ ತಾವು ನಿರ್ಣಯ ಮಾಡಿ ಮೋದಿಯವರಂತ ಒಬ್ಬ ಬಲಿಷ್ಠ ನಾಯಕ ಬೇಕು ಅಂತಕ್ಕಂಥ ಒಂದು ನಿರ್ಣಾಯಕ ಹಂತದಲ್ಲಿ ಈ ದೇಶದ ಜನ ಇದ್ದಾರೆ. ಹಿಂದೆ ಇರ್ತಕ್ಕಂಥವ್ರು ಉಪಾಧ್ಯಕ್ಷರು ಹೇಳಿದ್ರು, ನಮ್ಮ ಮಂತ್ರಿಗಳು ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ಯಾವ್ಯಾವ ರೀತಿ ನಡೆದೋಗಿದೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಇವತ್ತು ದೇಶದ ಲಕ್ಷಾರು ಕೋಟಿ ರೂಪಾಯಿಗಳ ಲೂಟಿಯನ್ನ ಮಾಡಿ ಪರದೇಶಕ್ಕೆ ಕಳಿಸಿದ್ದಾರೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಬಗ್ಗೆ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಇವತ್ತು ಆಗ್ತಾ ಇರ್ತಕ್ಕಂತಹ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ನೀವೆಲ್ಲ ನೋಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲೇ ನೀವೇ ಎಷ್ಟೋ ಸಲ ಎಲ್ಲರೂ ಬೈದಿರಿ. ನಾನು ಏನೋ ಬಿಜಾಪುರ ಊರಾಗ 3 ರೈಲ್ವೆ ಹಳಿ ಹೋಗ್ತಾವ, ಪುಣ್ಯಾತ್ಮ ಆ ರೈಲ್ವೆ ಹಳಿಗೆ ಓವರ್ ಬ್ರಿಡ್ಜ್ ಮಾಡ್ರಿ ಅಂತ ಹೇಳಿದ್ರಿ. ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ 5 ರೈಲ್ವೆ ಮೇಲ್ ಸೇತುವೆಗಳಿಗೆ ಸುಮಾರು 150-60 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಕೊಟ್ರು. ಇವತ್ತು ಇಲ್ಲಿ ಸಣ್ಣಳ್ಳಿ ಹತ್ತಿರತಕ್ಕಂಥ ಒಂದೇ ಒಂದು ಬ್ರಿಡ್ಜ್ಗೆ 58 ಕೋಟಿ ಕೊಟ್ಟಾರ. ಇವತ್ತು ಬಿಜಾಪುರಕ್ಕೆ ಬರ್ತಕ್ಕಂಥ ಹುಬ್ಬಳ್ಳಿ ಬಾಗಲಕೋಟ್ ಬಿಜಾಪುರಕ್ಕೆ ಬರ್ತಕ್ಕಂಥ ರೋಡು, ಬಿಜಾಪುರ್ ಹುಮನಾಬಾದ್ ಹೋಗ್ತಕ್ಕಂಥ ರೋಡು, ಬಿಜಾಪುರ್ ಸೊಲ್ಲಾಪುರ್ಗೆ ಹೋಗ್ತಕ್ಕಂಥ ರೋಡು, ಬಿಜಾಪುರ ಕೊನೆಯದಾಗಿ ಸಂಕೇಶ್ವರ ರೋಡು, ಇವೆಲ್ಲ ಎಂದು ಚಾಲನೆ ಆಗಿದ್ದು ರೀ. ಹಿಂದೆ ನೀವೇ ನೋಡಿದಿರಿ. ಇಲ್ಲಿ ರಮೇಶ್ ಹುಸ್ನೂರ್ ಅವರು ಕೂತಾರ. ಬಿಜಾಪುರದಿಂದ ಸಿಂದಗಿಗೆ ಹೋಗಬೇಕಾದ್ರೆ ಸುಮಾರು 100 ಜನರನ್ನ ಮೋಟಾರ್ ಸೈಕಲ್ ಮೇಲೆ ಯಾರು ಹೋಗ್ತಿದ್ರು
ಅವರ ಮರಣ ಅಪಘಾತಗಳನ್ನು ನಾವು ನೋಡಿದೆವು. ಸಲ್ಲಾಪುರಕ್ಕೆ ಹೋಗೋ ಮುಂದೆ ಅಪಘಾತಗಳನ್ನ ನಾವು ನೋಡಿದೆವು. ಬಾಗಲಕೋಟೆಗೆ ಹೋಗೋ ಮುಂದೆ ಅಪಘಾತಗಳನ್ನು ನೋಡಿದೆವು. ಇವತ್ತು ಎರಡೂ ಜಿಲ್ಲೆಯ ಕಾರ್ಯಕರ್ತರು ಇಲ್ಲಿ ಸೇರಿದ್ದೀರಿ. ತಾವೇ ಹೇಳಿ, ಹಿಂದೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಗಿತ್ತ? ಡಬಲ್ ರೈಲ್ವೆ ಹೊಡಿಬೇಕು ಅಂತೇಳಿ ಹಣಿ ಹೊಡ್ಕೊಂಡೇವು ಎಲ್ಲರೂ ಕೂಡಿ. ಹಿಂದೆ ಅವಾಗೇನೆ ಅದುವ ಇವತ್ತು 1870 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಡಬಲ್ ರೈಲ್ವೆ ಹಳಿಯನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತೇನು ಕಾಂಗ್ರೆಸ್ ಅವರು ಕೊಟ್ಟರ ಇದನ್ನ ಕಾಂಗ್ರೆಸ್ ಅವರು ಕೇಳಿದ್ರ ಮಾಡಿದ್ರ ನೋಡಿ. ದಯವಿಟ್ಟು ನಾವು ನಮ್ಮ ಹಟ್ಟಿ ಕಿಚ್ಚಿಗೆ ಏನು ಹೇಳೋದಿಲ್ಲ. ಆದ್ರೆ ಮಾಡೋದು ಮಾಡಿದೇವ ಅಂತ ಹೇಳಿದ್ರೆ ಏನ್ರಪ್ಪ ತಪ್ಪ? ಇದಕ್ಕೆಲ್ಲ ನಾನು ಕಾರಣೀಭೂತಲ್ಲ, ನನ್ನ ಸರ್ಕಾರ ಕಾರಣೀಭೂತ, ನಮ್ಮ ನಾಯಕ ಕಾರಣೀಭೂತ, ನರೇಂದ್ರ ಮೋದಿ ಅವರು ಇದಕ್ಕೆಲ್ಲ ಕಾರಣೀಭೂತರ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಬಹಳ ಜನ ಇವೆಲ್ಲ ನೋಡ್ತೀರಿ, ಏನ್ ಅಭಿವೃದ್ಧಿ ಮಾಡ್ಯಾರ, ಇವ್ರು ಏನ್ ಕೆಲಸ ಮಾಡ್ಯಾರ ಅಂತ ಹೇಳಿ ಕೇಳೋ ಜನರು ಬಹಳ ಅದಾರ. ಆದ್ರೆ ಅವರೆಲ್ಲರಿಗೆ ಈಗ ಇವೆಲ್ಲ ನೋಡ್ಬೇಕು, ಇವೆಲ್ಲ ನಾವು ಮಾಡೇನೆ ಅಂತ ಯಾವತ್ತೂ ಹೇಳಿಲ್ಲ. ನಾವೆಲ್ಲ ನಮ್ಮ ಸರ್ಕಾರ ಮಾಡ್ಯಾರ ಅಂತಕ್ಕಂಥ ಮಾತವನ್ನ ಮತ್ತೊಂದು ಸಲ ಒತ್ತಿ ಹೇಳಿ, ಯಾರೇ ನಿಂತರೂ ನಮ್ಮಲ್ಲಿ ಎಂಪಿ ಆಗೇ ಆಗ್ತಾರೆ. ರಮೇಶ್ ಜಿಗಜಿಣಗಿ ಒಬ್ಬ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ಸಹ ಕೇಂದ್ರದಲ್ಲಿ ನಿರ್ಧಾರ ರಮೇಶ್ ಜಿಗಜಿಣಗಿನೇ ನಮ್ಮ ಅಭ್ಯರ್ಥಿ ಆಗ್ತಾರೆ. 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದು ಬರ್ತಾರೆ. ಸರ್, ಇನ್ನೊಂದು ಕುಮಾರಸ್ವಾಮಿ ಅವರು ಲೋಕಸಭಾ ಸೀಟು ಹಂಚಿಕೆ ವಿಚಾರವಾಗಿ ನಾವು ಬೆಗ್ಗರ್ಸ್ ಅಲ್ಲ, ವಿ ಆರ್ ನಾಟ್ ಬೆಗ್ಗರ್ಸ್ ಅಂತ ಹೇಳಿದ್ದಾರೆ. ಅಲ್ಲಣ್ಣ, ಅವರು ವಿ ಆರ್ ನಾಟ್ ಬೆಗ್ಗರ್ಸ್ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ, ವಿ ಆರ್ ನಾಟ್ ಬೆಗ್ಗರ್ಸ್ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಬಡದಾಟ ಕಚ್ಚಾಟ ಶುರುವಾಗಿದೆ. ಅದಕ್ಕೆ ನಾನೇನು ಹೇಳಿದೆ ನಿಮಗೆ, ಯಾವುದೇ ರೀತಿಯ ಹೊಂದಾಣಿಕೆ ಆದರೂ ಸಹ ಕಾರ್ಯಕರ್ತರಲ್ಲಿ ಇವತ್ತು ಒಡಂಬಡಿಕೆ ಇಲ್ಲದೆ ಇರೋದ್ರಿಂದ ಈ ಹೊಂದಾಣಿಕೆ ಯಶಸ್ಸು ಆಗೋದಿಲ್ಲ. ಅನೇಕ ಜನ ಕಾರ್ಯಕರ್ತರು ಬಿಜೆಪಿಗೆ ಬೆಂಬಲ ಕೊಡಬೇಕು, ಮೋದಿಗೆ ಬೆಂಬಲ ಕೊಡಬೇಕು ಅಂತ ಕಾಂಗ್ರೆಸ್ ಜೆಡಿಎಸ್ನಲ್ಲೂ ಇದ್ದಾರೆ. ಅದೆಲ್ಲದರ ಲಾಭ ಬಿಜೆಪಿಗಾಗಿ ಕನಿಷ್ಠ 22 ಲೋಕಸಭಾ ಕ್ಷೇತ್ರ ಗೆಲ್ತೇವೆ. 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಅಲ್ಲಿ ಮಕ್ಕಳ ಸಂಭ್ರಮ ಮನೆ ಮಾಡಿತ್ತು. ನಿತ್ಯ ಓದು ಬರಹದಲ್ಲಿ ತಲ್ಲೀನರಾಗಿರುತ್ತಿದ್ದ ಆ ಮಕ್ಕಳು ಬಣ್ಣ ಬಣ್ಣದ ಬೆಳಕಿನ ಚಿತ್ತಾರದಲ್ಲಿ ಸಮುದ್ರ ಸಂಗೀತಕ್ಕೆ ಮುದ್ದು ಮಕ್ಕಳು ಮೈಮರೆತು ಕುಣಿದು ಇಡೀ ಶಾಲಾ ಆವರಣದಲ್ಲಿ ಸಂಗೀತ ಲೋಕವನ್ನೇ ತೆರೆದಿರಿಸಿದರು. ಈ ಮೂಲಕ ಅಲ್ಲಿ ನೆರೆದ ಜನರನ್ನು ಸಂಗೀತ ಲೋಕಕ್ಕೆ ಕೊಂಡೊಯ್ದರು. ವಿಜಯಪುರ ನಗರದ ಟಿಣಕಿ ಕನ್ಯಾ ಮತ್ತು ಶ್ರೀರಾಮ ವಿದ್ಯಾನಿಕೇತನ್ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಅಂಗವಾಗಿ ಇಂದು ನಡೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯಗಳಿವು. ಸುಮಾರು ಗಂಟೆವರೆಗೆ ನಡೆದ ಈ ಸಂಗೀತ ನೃತ್ಯ ಕಾರ್ಯಕ್ರಮದಲ್ಲಿ ಮೊದಲು ಶ್ರೀ ಗಣೇಶನ ನೃತ್ಯದಿಂದ ಪ್ರಾರಂಭಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮಾತನಾಡಿ ಮಕ್ಕಳಿಗೆ ಹಿತನುಡಿಗಳನ್ನು ಹೇಳಿದರು. ಅವರು ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಅಭ್ಯಾಸ ನಡೆದಿದೆ, ಶಾಲೆಯಲ್ಲಿ ಏನ್ ನಡೆದಿದೆ, ವೇದಿಕೆ ಮೇಲೆ ಶಾಲೆಯಲ್ಲಿ ಪ್ರಧಾನ ಗುರುಗಳನ್ನು ಭೇಟಿಯಾಗಿ ಆ ವರ್ಗದ ಅಧ್ಯಾಪಕರನ್ನ ಭೇಟಿಯಾಗಿ ನಿಮ್ಮ ಮಕ್ಕಳ ಒಂದು ಪ್ರಗತಿ ಏನು ನಡೆದಿದೆ ಅಂತ ಕೇಳ್ಕೊಂಡ್ರೆ ಅವ್ರಿಗೂ ಶಿಕ್ಷಕರಿಗೂ ಒಂದು ಉತ್ತೇಜನ ಕೊಟ್ಟಾಗ್ತದೆ. ನಿಮ್ಮ ಮಕ್ಕಳಿಗೂ ಒಂದು ಸ್ವಲ್ಪ ಭಯ ಇರ್ತದೆ. ನಮ್ಮ ತಂದೆ ತಾಯಿ ಕೇಳ್ತಾರಲ್ಲ, ನಾವೇನು ಅಭ್ಯಾಸ ಮಾಡಿದ್ವಿ, ನಾವೇನು ಪ್ರಗತಿಯನ್ನು ಸಾಧಿಸೋದು ನೋಡ್ತಾ ಅವ್ರಿಗೆ ಹೇಳ್ತೀವಿ. ಆ ರೀತಿಯಾಗಿ ಮಕ್ಕಳಿಗೆ ನೀವು ಪ್ರೋತ್ಸಾಹ ಕೊಡ್ರಿ. ಅದಕ್ಕೆ ದಂಡಿಸೋದು ಯಾರು ಮಾಡಂಗಿಲ್ಲ. ಮಕ್ಕಳನ್ನು ನೀವು ಮನೆಯಲ್ಲಿ ಕೂಡ ದಂಡಿಸಬೇಡಿ. ಅವರಿಗೆ ಒಂದು ಒಳ್ಳೆ ಇದರಲ್ಲಿ ಅವರಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಅವರಲ್ಲಿ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ವಿಡಿಯೋ ಗೇಮ್ ಹಾಗೂ ಮೊಬೈಲ್ಗಳ ಒಂದು ಜಾಲಕ್ಕೆ ಒಳಪಡ್ತಾರೆ. ಅದನ್ನು ಕಡಿಮೆ ಮಾಡಿ, ಟಿವಿ ನೋಡೋದನ್ನ ಕಡಿಮೆ ಮಾಡಿಸಿ ಮಕ್ಕಳಿಗೆ. ಅದರಿಂದ ಬಹಳ ದುಷ್ಪರಿಣಾಮ ಆಗ್ತದೆ. ಅದರಿಂದ ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಆಗಲಿಕ್ಕಾಗಲ್ಲ. ದಯವಿಟ್ಟು ಅದೆಲ್ಲ ನಿಮ್ಮ ಮಕ್ಕಳಿಗೆ ಹೆಚ್ಚು ಗಮನ ಕೊಟ್ಟು ಅವರನ್ನ ಒಂದು ಒಳ್ಳೆಯ ನಾಗರಿಕರನ್ನಾಗಿ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ಗೀತೆಗೆ ತಾಳಬದ್ಧವಾಗಿ ಮುದ್ದು ಮಕ್ಕಳು ಸ್ಟೆಪ್ ಹಾಕಿ ಪ್ರೇಕ್ಷಕರ ಮನರಂಜಿಸಿದ್ದಲ್ಲದೆ ದೇಶಾಭಿಮಾನ, ನಾಡಿನ ನೆಲ, ಜಲ, ಭಾಷೆ ಹಾಗೂ ವೃತ್ತಿಗಳಾದ ವೈದ್ಯ, ಪೊಲೀಸ್ ಹಾಗೂ ವಚನಕಾರಿ ಅಕ್ಕಮಹಾದೇವಿ ವೇಷಭೂಷಣ ಕುರಿತು ಅಭಿಮಾನ ಮೂಡಿಸಿದ್ದು ವಿಶೇಷವಾಗಿತ್ತು. ಬಹಳ ಒಳ್ಳೆಯವರು ನಮ್ಮಿಸ್ಸು ಎಂದು ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ನೃತ್ಯ ಮಾಡಿದರು ಮತ್ತು ಹಲವಾರು ಭಾಷೆಯ ಹಾಡುಗಳಾದ ಬೊಂಬೊಂಬೋಲೆ, ಜೀಜಿಂಬೆ ಜೀಜಿಂಬೆ ಮತ್ತು ಇನ್ನಿತರ ಹಾಡುಗಳಿಗೆ ಕುಣಿದು ಎಲ್ಲರನ್ನೂ ಸಂತೋಷಪಡಿಸಿದರು.
ದಿನಗಳ ಮಿನಿ ಉದ್ಯೋಗ ಮೇಳ ಉದ್ಘಾಟನೆ ನಗರದ ದರ್ಬಾರ್ ಹೈಸ್ಕೂಲ್ ಆವರಣದಲ್ಲಿ ಆಯೋಜಿಸಲಾಗಿದೆ. ಕೇಂದ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವ ರಮೇಶ್ ಜಿಗಜಿಣಗಿ ಅವರಿಂದ ಉದ್ಘಾಟನೆ ನಡೆಸಿದರು. ವಿಜಯಪುರದಲ್ಲಿ 2 ದಿನಗಳ ಮಿನಿ ಉದ್ಯೋಗ ಮೇಳ ಉದ್ಘಾಟನೆ ನಗರದ ದರ್ಬಾರ್ ಹೈಸ್ಕೂಲ್ ಆವರಣದಲ್ಲಿ ಆಯೋಜಿಸಲಾಗಿದೆ. ಕೇಂದ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವ ರಮೇಶ್ ಜಿಗಜಿಣಗಿ ಅವರಿಂದ ಉದ್ಘಾಟನೆ ನಡೆಸಲಾಯಿತು. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ನಿರುದ್ಯೋಗಿ ಯುವಕರಿಗಾಗಿ ಆಯೋಜನೆ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್, ವಿಜಯಪುರ ಜಿಲ್ಲಾಧಿಕಾರಿ YS ಪಾಟೀಲ್, ವಿಜಯಪುರ ಜಿಲ್ಲಾ ಪಂಚಾಯಿತಿ ಸಿಇಒ ವಿಕಾಸ್ ಸುರಳಕರ್ ಸೇರಿ ನಾನಾ ಮುಖಂಡರು, ಅಧಿಕಾರಿಗಳು ಭಾಗಿಯಾಗಿದ್ದರು. ಜೀವನೋಪಾಯ ಇಲಾಖೆಯಿಂದ ಈ ಒಂದು ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಏನಿದೆ ಅಂತಂದ್ರೆ ಉದ್ಯೋಗದಾತರಿಗೂ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೂ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ತರಬೇಕಂತ ಹೇಳಿ, ವೇದಿಕೆಯಲ್ಲಿ ತರಬೇಕಂತ ಹೇಳಿ ನಮ್ಮ ಪ್ರಯತ್ನ. ಆಗಲೇ ಸುಮಾರು 64ರಿಂದ 70 ಕಂಪನಿಗಳು ಬಂದಿದ್ದಾವೆ. ವಿವಿಧ ಕ್ವಾಲಿಫಿಕೇಶನ್ಸ್ಗೆ ITI ಇರಬಹುದು, ಡಿಪ್ಲೊಮಾ ಇರಬಹುದು, BE ಇರಬಹುದು, ಅಥವಾ ನಾನ್ ಟೆಕ್ನಿಕಲ್ 10th ಪಾಸ್ ಇರಬಹುದು, 8th ಪಾಸ್ ಇರಬಹುದು, ಡಿಗ್ರಿ ಆಗಿರಬಹುದು. ಇವರಿಗೆಲ್ಲರಿಗೂ ಒಂದೇ ಏನಂತಂದ್ರೆ 18 ಇಯರ್ಸ್ ಆಗಿರಬೇಕು. ಸೊ ಇವಾಗ ಈ 64 to 70 ಕಂಪನೀಸ್ಗೆ ಆಲ್ರೆಡಿ ಅಲಾಟ್ಮೆಂಟ್ ಸಿಕ್ಕಿದೆ. ಸ್ಟಾಲ್ಸ್ ರೂಮ್ಸ್ ಅಲ್ಲೇನೆ ಮಾಡಿದೀವಿ ಬಿಸಿಲಿಗೋಸ್ಕರ. 31 ರೂಮ್ಸ್ ಅಲಾಟ್ಮೆಂಟ್ ಆಗಿದೆ. ಯಾವ ರೂಮ್ ನಲ್ಲಿ ಯಾವ ಕಂಪನಿ ಅಂತ ಹೇಳಿ ಡಿಸ್ಪ್ಲೇ ಕೂಡ ಮಾಡಿದೀವಿ. ಗ್ರೌಂಡ್ ನಲ್ಲಿ ಯಾವ್ಯಾವ ರೂಮ್ ಯಾವ ಕಡೆ ಇದೆ ಅಂತ ಹೇಳಿ ಲೇಔಟ್ ಕೂಡ ಮಾಡಿದೀವಿ. ಸೊ ಅವರಿಗೆ SMS ಬಂದಿದೆ. ಆಗಲೇ ಯಾರು ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಸುಮಾರು 6,000 ಜನ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅವರಿಗೆ ಆಗಲೇ SMS ಬಂದಿದೆ. SMS ಅಲ್ಲಿ ಯಾವ ಕೋಣೆಗೆ ಹೋಗಬೇಕು ಅಂತ ಹೇಳಿ ಮ್ಯಾಪಿಂಗ್ ಆಗಿ ಅವರಿಗೆ ಕೋಣೆ ಸಂಖ್ಯೆ ಕೂಡ ಬಂದಿದೆ. ಅವರು ಸಂದರ್ಶನಕ್ಕೆ ನೇರವಾಗಿ ಅದೇ ಕೋಣೆಗೆ ಹೋಗಬಹುದು. ನಂತರ ಆಫ್ಲೈನ್ ದಲ್ಲಿ ಇವಾಗ ಯಾರು ಮಾಡಿಲ್ಲ ಅವರಿಗೂ ಕೂಡ ಒಂದು ಇದು ಇಟ್ಟಿದ್ದೀವಿ ನಾವು ಅವಕಾಶ. ಆಫ್ಲೈನ್ ದಲ್ಲಿ ಫಾರ್ಮ್ ಗಳನ್ನ ಕೊಟ್ಟಿದ್ದೀವಿ. ಫಾರ್ಮ್ ತುಂಬಿ ಆಗಲೇ ಅಭ್ಯರ್ಥಿಗಳು ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರ ಮೊಬೈಲ್ ಸಂಖ್ಯೆಯನ್ನು ತಗೊಂಡಿದ್ದೀವಿ. ಅವರಿಗೂ ಕೂಡ ಸಾಯಂಕಾಲ ತನಕ ಮ್ಯಾಪಿಂಗ್ ಮಾಡಿ SMS ಹೋಗ್ತದೆ ಅವ್ರ ಮೊಬೈಲಿಗೆ. ಯಾವ ಕಂಪನಿಗೆ ಅಂತ ಹೇಳಿ ಸಂದರ್ಶನಕ್ಕೆ ಬರಬೇಕು, ಯಾವ ಕೋಣೆಗೆ ಬರಬೇಕು ಅಂತ ಹೇಳಿನೂ ನಾವು ಅವರಿಗೆ SMS ಮೂಲಕ ಇನ್ಫಾರ್ಮೇಶನ್ ನೀಡ್ತಾ ಇದ್ದೀವಿ. ಅವರು ನಾಳೆ ಬರಬೇಕು. ಅಕಸ್ಮಾತ್ SMS ಕೂಡ ಹೋಗ್ಲಿಲ್ಲ ಅಂತಂದ್ರು ಅವರಿಗೆ ನಾವು ಸ್ಪೆಷಲ್ ಕೌಂಟರ್ ಮಾಡಿದ್ದೀವಿ. ನಾಳೆ 11 ಗಂಟೆಗೆ ಇಲ್ಲಿ ಹಾಜರಿರಲು ತಿಳಿಸಿದ್ದೇವೆ. ಬಾಗಲಕೋಟ್ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ 2019 ಇದು ಮಿನಿ ಉದ್ಯೋಗ ಮೇಳ. ಈಗಾಗಲೇ ಉದ್ಯೋಗಾಕಾಂಕ್ಷಿಗಳಿಗೂ ಹಾಗೂ ಉದ್ಯೋಗದಾತರಿಗೂ ಮ್ಯಾಪಿಂಗ್ ಮಾಡಲಾಗಿದೆ. ಟೋಟಲ್ ಒಟ್ಟು 31 ಕೌಂಟರ್ಗಳಿದೆ, 31 ರೂಮ್ ಇದಾವು. ಆ 31 ರೂಮಿಗೆ ಎಲ್ಲಾ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿದಾರ. ಅವ್ರಿಗೂ ಕೂಡ ನಾವೇನದ ಯಾವ ಒಂದು ರೂಮಿಗೆ ಹೋಗ್ಬೇಕು ಅನ್ನೋದನ್ನು ಮ್ಯಾಪಿಂಗ್ ಮಾಡಿದೀವಿ. ಈಗಾಗಲೇ ಪ್ರಾರಂಭ ಆಗಿದೆ. ಹೆಚ್ಚು ಕಡಿಮೆ ಇವತ್ತಿನ ಈ ಲೆಕ್ಕ ಪ್ರಕಾರ 6,000 ಚಿಲ್ಲರೆ ಹುಡುಗರು ಎಂಟ್ರಿ ಮಾಡ್ಕೊಂಡಿದ್ರು, ಆನ್ಲೈನ್ ನೋಂದಣಿ ಮಾಡಿದ್ರು. ಅಪ್ರಾಕ್ಸಿಮೇಟ್ ಒಂದು 5,000 ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನು ಆಫ್ಲೈನ್ ಅಲ್ಲಿಯೂ ಕೂಡ ಈಗ ಫಾರ್ಮ್ ಕೊಟ್ಟಿದ್ದೀವಿ. ಅದು ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಆ ಹುಡುಗರು ಅಡ್ಮಿಷನ್ ಆದಂಗ ಇವತ್ತಾದ್ರೆ ಇವತ್ತಾಗ್ತದ. ಇವತ್ತೇನಾರ ರಶ್ ಆದ್ರೆ ನಾಳೆ ಕೂಡ ಇದೆ. ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಎಷ್ಟೆಷ್ಟು ಆಗ್ತಾವ ಪ್ರತಿ 2 ತಾಸಿಗೊಮ್ಮೆ ನಮ್ಮ ಸ್ಟ್ಯಾಟಿಕ್ಸ್ ತಗೊಂತೀವಿ. ಅದನ್ನ ನಾವು ಜಿಲ್ಲಾಡಳಿತಕ್ಕೂ ಮತ್ತು ನಮ್ಮ AC ಅವರಿಗೂ ಕೊಡ್ತಾ ಇದ್ದೀವಿ. ಟೋಟಲ್ ನಾಳೆ ಸಾಯಂಕಾಲವರೆಗೆ ಟೋಟಲ್ ನಮ್ಗೆ ಎಷ್ಟು ಹುಡುಗರು ಸೆಲೆಕ್ಟ್ ಆದ್ರು, ಯಾವ್ಯಾವ ಫೀಲ್ಡ್ ಅಲ್ಲಿ ಸೆಲೆಕ್ಟ್ ಆದ್ರು ಮತ್ತು ಯಾವ ಇಂಡಸ್ಟ್ರಿ ತಗೊಂಡು ಹೋದ್ರು ಅಂತ ಹೇಳಿ ನಾವು ಅದನ್ನ ತೋರಿಸ್ತೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಈಗ ಭದ್ರತೆ ಎಂಬುದು ಮಾಯವಾಗುತ್ತಿದೆ. ಕಟ್ಟುನಿಟ್ಟಾಗಿ ನೈಟ್ ಬೀಟ್ ಒದಗಿಸಲು ಪೊಲೀಸರು ವಿಫಲರಾದ ಪರಿಣಾಮ ಸದಾ ಜನರಿಂದ ತುಂಬಿದ ಈ ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಡಬಲ್ ಮರ್ಡರ್ ನಡೆದು 2 ಸಹೋದರರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಿಂದ ನಗರದಲ್ಲಿ ಜನರಿಗೆ ಆತಂಕ ಶುರುವಾಗಿದೆ. ಬೆಳ್ಳಂಬೆಳಿಗ್ಗೆ ಡಬಲ್ ಮರ್ಡರ್ ನಡೆದ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ಸಹೋದರರಿಬ್ಬರು ಪ್ರಾಣ ಕಳೆದುಕೊಂಡಿದ್ದು, ಇದನ್ನು ಕಂಡ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಸದಾ ಪೊಲೀಸರ ಭದ್ರತೆಯಲ್ಲಿರುವ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ನಡೆದ ಸಹೋದರರಿಬ್ಬರ ಬರ್ಬರ ಹತ್ಯೆ ಇಲ್ಲಿನ ನಾಗರಿಕರಲ್ಲಿ ತಲ್ಲಣ ಮೂಡಿಸಿದೆ. ಈ ಘಟನೆಯಲ್ಲಿ 33 ವರ್ಷದ ಸಲೀಂ ಕುಚ್ಬಲ್, 28 ವರ್ಷದ ರಜಾ ಕುಚ್ಬಲ್ ಎಂಬ ಸಹೋದರರು ಮೃತಪಟ್ಟಿದ್ದಾರೆ. ಜಯ ಕರ್ನಾಟಕ ಕಾಲೋನಿಯಲ್ಲಿ ಅಣ್ಣನ ಕೊಲೆಯಾದ್ರೆ ಗಾಂಧಿ ವೃತ್ತದ ಬಳಿಯ ಸರ್ಕಾರಿ ಕಾಲೇಜ್ ಬಳಿ ತಮ್ಮನ ಕೊಲೆಯಾಗಿದೆ. ದುಷ್ಕರ್ಮಿಗಳು ಕುತ್ತಿಗೆ ಕೊಯ್ದು ಕೊಲೆ ಮಾಡಿದ್ದಾರೆ. ಈ ಕೊಲೆಯು ತಡರಾತ್ರಿ ನಡೆದಿದೆ ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಗಾಂಧೀಜಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ.
घर बनने में हत्ता होने वो बार बार लगा को पुलिस के पीछे लगा हमारे बाहर है बराबर 8-10 दिन हमारे बीच चला भाई इन्हें मरिया साला इन्हें भटक रहे थे फिर बाहर इन्हें भारी चाहे बाहर का है सो बारिश गए ने बड़ा भाई तो भी घर बन ले उसके घर में उन्हें हत्ता। चांद कौन है? चांद रमड़ी चांद है 5 जोरवा का 5 रांडा का बेटा उन्हें क्या उन्हें ऐसा गेम कराने वाला हमारे भाया कैसा करने वाला जब हम क्या भी बोलेगा तो हमारे भाया का तो लोखंड कैसे मार खिलाया बोले उन्हें खुद ठहर को मारने लगाए। उसको सजा होने की चाहिए। उसे सजा उसे फांसी होना उसे फांसी होना। आपका नाम? मेरा नाम यास्मीन है। क्या उसे ಕೇಂದ್ರ ಸರ್ಕಾರ ಗ್ರಾಮೀಣ ಅರ್ಥವ್ಯವಸ್ಥೆ ಬಲಪಡಿಸುವುದಕ್ಕೆ ಭಾರತ ಸರ್ಕಾರದ ಅರ್ಥ ಸಚಿವಾಲಯಕ್ಕೆ ಸಾಧ್ಯವಾದಷ್ಟು ಬೇಗನೆ ರಾಜ್ಯಕ್ಕೆ ಒಂದೇ ಗ್ರಾಮೀಣ ಬ್ಯಾಂಕ್ ಮಾಡಲು ಪುನರ್ ಪರಿಶೀಲನಾ ಪತ್ರ ಕಳುಹಿಸಬೇಕಾಗಿ ಅಖಿಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು। ಕೇಂದ್ರ ಸರ್ಕಾರ ಗ್ರಾಮೀಣ ಅರ್ಥವ್ಯವಸ್ಥೆ ಬಲಪಡಿಸುವುದಕ್ಕೆ ಹಾಗೂ ಸಣ್ಣ ಅತಿ ಸಣ್ಣ ರೈತರು ಕೃಷಿ ಕಾರ್ಮಿಕರು ಹಾಗೂ ಸಣ್ಣ ಉದ್ಯಮಿದಾರರ ಆರ್ಥಿಕ ಬೇಡಿಕೆಗಳನ್ನು ಪೂರೈಸಲು 1975ರಲ್ಲಿ ಗ್ರಾಮೀಣ ಬ್ಯಾಂಕ್ಗಳ ಸ್ಥಾಪನೆಗೆ ಲೋಕಸಭೆಯ ಕಾನೂನು ಮೂಲಕ ಜಾರಿ ಮಾಡಿದ್ದಾರೆ। ಗ್ರಾಮೀಣ ಬ್ಯಾಂಕುಗಳ ಪುನರ್ ಸಂಘಟನೆ ಕಾರ್ಯದಲ್ಲಿ ಹಿನ್ನಡೆಯಾಗಿರುವುದರಿಂದ ದೇಶದ ಬಹುತೇಕ ರಾಜ್ಯಗಳಲ್ಲಿರುವಂತೆ ಒಂದು ರಾಜ್ಯ ಒಂದೇ ಗ್ರಾಮೀಣ ಬ್ಯಾಂಕ್ನ ಕಲ್ಪನೆ ಹೊರತಾಗಿದೆ। ಕಾರಣ ರಾಜ್ಯದ ಹಿತದೃಷ್ಟಿಯಿಂದ ಇಡೀ ರಾಜ್ಯಕ್ಕೆ ಒಂದೇ ಗ್ರಾಮೀಣ ಬ್ಯಾಂಕ್ ಪುನರ್ ಸಂಘಟಿಸುವಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿಸಿ ಭಾರತ ಸರ್ಕಾರದ ಅರ್ಥ ಸಚಿವಾಲಯಕ್ಕೆ ಸಾಧ್ಯವಾದಷ್ಟು ಬೇಗನೆ ರಾಜ್ಯಕ್ಕೆ ಒಂದೇ ಗ್ರಾಮೀಣ ಬ್ಯಾಂಕ್ ಮಾಡಲು ಪುನರ್ ಪರಿಶೀಲನಾ ಪತ್ರ ಕಳುಹಿಸಬೇಕಾಗಿ ಅಖಿಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು। ಆಫೀಸರ್ ಅಸೋಸಿಯೇಷನ್ ಫೆಡರೇಷನ್ ಇವತ್ತೊಂದು ಮನವಿ ಕೊಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ। ಅದು ಏನಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ 2 ಗ್ರಾಮೀಣ ಬ್ಯಾಂಕ್ ಮಾಡಬೇಕಂತಂದದ್ದು ಗೆಜೆಟ್ ನೋಟಿಫಿಕೇಶನ್ ಆಲ್ರೆಡಿ ಆಗಿದೆ। ಸೊ ಅದಕ್ಕಾಗಿ ನಾವು ಆಲ್ ಕರ್ನಾಟಕ ಒಂದೇ ಗ್ರಾಮೀಣ ಬ್ಯಾಂಕ್ ಆಗಬೇಕಂತಂದು ನಮ್ಮಲ್ಲಿ ಒಂದು ಮನವಿ ಇದೆ। ಅದಕ್ಕಾಗಿ ನಾವು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಗಳಿಗೆ ಇದನ್ನು ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ನಮ್ಮ ಒಂದು ವಿನಂತಿ ಎಂದು ಅವರಲ್ಲಿ ಕೇಳಿಕೊಳ್ತೀವಿ। ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದೇ ಗ್ರಾಮೀಣ ಬ್ಯಾಂಕ್ ಆಗಬೇಕೆಂದು ನಾವು ಆಲ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ವತಿಯಿಂದ ಇವತ್ತಿನ ದಿನ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶ್ರೀ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳವರಿಗೆ ಒಂದು ಆಗ್ರಹಪೂರ್ವಕ ವಿನಂತಿಯನ್ನು ನೀಡುತ್ತಾ ಇದ್ದೇವೆ। ಈ ನಮ್ಮ ಒಂದು ವಿನಂತಿಯ ಮೇರೆಗೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಲ್ಲೂ ಕೂಡ ಒಂದೇ ಗ್ರಾಮೀಣ ಬ್ಯಾಂಕ್ ಆಗುವ ತರ ಒಂದು ವಿನಂತಿಯನ್ನು ಸಲ್ಲಿಸಿ ನಮ್ಮ ಒಂದು ಈ ಬೇಡಿಕೆಯನ್ನು ಈಡೇರಿಸಬೇಕೆಂದು ಇವತ್ತು ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತೇವೆ। ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್। ಜಿಗ್ಜಿನ್ಗಿ ಟಿಕೆಟ್ಗೆ ಭಾರಿ ವಿರೋಧ, ಯಡಿಯೂರಪ್ಪ ಸಮ್ಮುಖದಲ್ಲಿ ಭುಗಿಲೆದ ಬಿಜೆಪಿ ಭಿನ್ನಮತ, ಯತ್ನಾಳ್ ಹಾಗೂ ಪಟೇಲ್ ಶೆಟ್ಟಿ ಬೆಂಬಲಿಗರ ನಡುವೆ ಮಾರಾಮಾರಿ। ಪ್ರತಿಯೊಬ್ಬ ಸಾರ್ವಜನಿಕರ ಮೇಲೆ ಸಿಎಂ ಕುಮಾರಸ್ವಾಮಿ ಸರ್ಕಾರ 50,000 ಸಾಲ ಹೇರಿದೆ, ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ। ವಿಜಯಪುರದಲ್ಲಿ ನಡೆದ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ, ನೃತ್ಯ ಸಂಗೀತದ ಮೂಲಕ ಸಾಂಸ್ಕೃತಿಕ ಲೋಕ ಸೃಷ್ಟಿಸಿದ ಮಕ್ಕಳು, ಬಹುಮಾನ ನೀಡಿ ಮಕ್ಕಳ ಕಲೆಯನ್ನು ಪ್ರೋತ್ಸಾಹಿಸಿದ ಪಾಲಕರು। ವಿಜಯಪುರದಲ್ಲಿ 2 ದಿನಗಳ ಮಿನಿ ಉದ್ಯೋಗ ಮೇಳ ಉದ್ಘಾಟನೆ, ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಆವರಣದಲ್ಲಿ ಆಯೋಜನೆ। ವಿಜಯಪುರ ನಗರದಲ್ಲಿ ಡಬಲ್ ಮರ್ಡರ್, ಬೆಳ್ಳಂಬೆಳಗ್ಗೆ ನಡೆದ ಘಟನೆಯಲ್ಲಿ 2 ಸಹೋದರರ ಸಾವು, ಬೆಚ್ಚಿಬಿದ್ದ ವಿಜಯಪುರ ನಗರ। ರಾಜ್ಯಕ್ಕೆ ಒಂದೇ ಗ್ರಾಮೀಣ ಬ್ಯಾಂಕ್ ಮಾಡಲು ಪುನರ್ ಪರಿಶೀಲನಾ ಪತ್ರ ಕಳುಹಿಸಬೇಕಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದವರಿಂದ ಜಿಲ್ಲಾಧಿಕಾರಿಗೆ ಮನವಿ। ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್। ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ।